ಅನ್ಯಾಯ, ಭ್ರಷ್ಟಾಚಾರ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವವರನ್ನ ಸರ್ಕಾರದ ವಿವಿಧ ರೀತಿಯ ಗುರಿಯಾಗಿಸುತ್ತಿದ್ದು ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಹಾಗೂ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿಯವರು ಆರೋಪಿಸಿದ್ದಾರೆ. ಅಫ್ಜಲ್ಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಮುಖಂಡ ದತ್ತಾತ್ರೇಯ ಪಾಟೀಲ್ ಅವರ ವಿರುದ್ಧ ದಾಖಲಿಸಿರುವ ಪ್ರಕರಣ ರಾಜಕೀಯ ಪ್ರೇರಿತವಾಗಿದ್ದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೋರಾಟ ನಡೆಸುವವರನ್ನು ಬೆದರಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ದೂರಿದ್ದಾರೆ. ಆಳಂದ್ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನವಾಗಿರುವ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಇದ್ದರೂ ಸರ್ಕಾರ ಆ ಪ್ರಕರಣವನ್ನು ಹಿಂಪಡೆದಿದೆ. ಆದರೆ ಈ ಹಿಂದೆ ಕಮರುಲ್ ಇಸ್ಲಾಂ ಕಲಬುರ್ಗಿಯನ್ನು ಛೋಟಾ ಪಾಕಿಸ್ತಾನ ಮಾಡುತ್ತೇವೆ ಎಂದು ಅವರ ಹೇಳಿಕೆಯನ್ನು ಜನರ ಗಮನಕ್ಕೆ ತಂದ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಸರ್ಕಾರದ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ ಎಂದು ಅವರು ಟೀಕೆಯನ್ನು ಮಾಡಿದರು. ಇನ್ನು ದತ್ತಾತ್ರೇಯ ಪಾಟೀಲ್ ಅವರು ಜನರ ಸಮಸ್ಯೆಗಳನ್ನು ಆಡಳಿತದ ಗಮನಕ್ಕೆ ತರುವ ಕಾರ್ಯ ಮಾಡುತ್ತಿದ್ದು ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ತಕ್ಷಣವೇ ಹಿಂಪಡೆದು ರದ್ದುಗೊಳಿಸಬೇಕೆಂದು ಅವ್ವಣ್ಣ ಮ್ಯಾಕೇರಿ ಆಗ್ರಹ ಮಾಡಿದರು. ನಂತರ ಮಾತನಾಡಿದ ಮುಖಂಡ ಅಶೋಕ್ ಬಗ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೂ ಜನಪರ ಹೋರಾಟ ನಡೆಸುವ ಹಕ್ಕಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾಧರ್ ಮಂಗಳೂರು, ಮಲ್ಲಿಕಾರ್ಜುನ್ ನಿಂಗದಳ್ಳಿ, ಚಂದಮ್ಮ ಪಾಟೀಲ್, ಬಸವರಾಜ್ ಪಾಪನಗೋಳ್, ದಾನು ಪತಾಟೆ, ಸುನೀಲ್ ಶೆಟ್ಟಿ, ಶಿವಕುಮಾರ್ ಉಮರ್ಗಿ ಸೇರಿದಂತೆ ಅನೇಕರು ಹಾಜರಿದ್ದರು. ಚನ್ನು ಇಂಚಿಗೇರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಅಫ್ಜಲ್ಪುರ ನಾಗರಿಕರ ವತಿಯಿಂದ ಇಂದು ಈ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಏನು ಜೂನ್ 1ನೇ ತಾರೀಕಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಅಪ್ಪುಗೌಡರು ಈಗ ತಾನೇ ನಮ್ಮ ಚಂದಮ್ಮ ಪಾಟೀಲ್ ಅವರು ಹೇಳಿದಂಗೆ ಹಿಂದೆ ನಡೆದಂಥ ಘಟನೆ ಕುರಿತು ಮೆಲುಕು ಹಾಕುವ ಮುಖಾಂತರ ಏನು ಹಿಂದೆ ಕೆಲವರು ಛೋಟಾ ಪಾಕಿಸ್ತಾನ ಅಂತ ಹೇಳಿದ್ರು ಅವರಿಗೆ ಯಾವ ರೀತಿಯಾಗಿ ಮನೆ ಕಳಿಸಿದೆವು ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ಮುಸ್ಲಿಂ ತುಷ್ಟೀಕರಣ ರಾಜಕಾರಣ ಮಾಡುವುದರಿಗೆ ಇವತ್ತು ಮನೆ ಕಳಿಸ್ತೇವೆ ಅನ್ನುವ ಮಾತನ್ನು ಇವತ್ತಿನ ದಿವಸ ಅಪ್ಪುಗೌಡರ ಹೇಳಿದ ಒಂದು ನಿರ್ಣಯವನ್ನು ನಾವು ಬಲವಾಗಿ ಸ್ವಾಗತಿಸ್ತೇವೆ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ, ಕೆಲವು ರಾಜಕಾರಣಿಗಳು ಇವತ್ತ ಮುಸ್ಲಿಮರನ್ನು ಓಲೈಕೆ ಮಾಡುವ ಸಲುವಾಗಿ ಇವತ್ತು ತುಷ್ಟೀಕರಣ ರಾಜಕಾರಣ ಮಾಡುವ ದೃಷ್ಟಿಯಿಂದ ಇವತ್ತು ಹಿಂದೂಗಳನ್ನು ಇವತ್ತಿನ ದಿವಸ ಅಪಮಾನ ಮಾಡೋದು ಮತ್ತು ಅವ್ರ ಮೇಲೆ ರೌಡಿ ಶೀಟ ಇನ್ನಿತರ ಕೇಸ್ಗಳು ಹಾಕುವ ಮುಖಾಂತರ ಈ ಹಿಂದೂ ಸಮಾಜವನ್ನು ಹತ್ತಿಕ್ಕುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದು ಯಾವತ್ತಿಗೂ ಕೂಡ ಭಾರತೀಯ ಜನತಾ ಪಕ್ಷ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಅಪ್ಪುಗೌಡರು ಕೊಟ್ಟಿರು. ತಮಗೆ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ಸರಿಪಡಿಸೋದೇನೆಂದ್ರೆ, ಏನು 2021ನೇ ಆ ಗುಂಡಾಗಳ ಕೇಸನ್ನು 21ನೇ ತಾರೀಕು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಾಪಸ್ ಪಡೆದಿತ್ತು. ಅದನ್ನು ವಿರೋಧಿಸಿ ಮೊನ್ನೆ ಜೂನ್ 1ನೇ ತಾರೀಕು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಬೀದರ್, ಯಾದಗಿರಿ ಜಿಲ್ಲೆ ಸಹಿತ ಪ್ರಮುಖರು ಬಂದಿದ್ದರು. ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ದತ್ತಾತ್ರೇಯ ಪಾಟೀಲ್ ರವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ, 2004
ಅವತ್ತಿನ ದಿವಸ ಕಮರುಲ್ ಇಸ್ಲಾಂ ಅವರು, ಇವ್ರ ಅಪ್ಪವ್ರು ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲರೂ ಇದ್ದರು. ಆದರೆ ಈಗ ಅವ್ರನ್ನೂ ಇಲ್ಲ ಆಡಿರ್ತಕ್ಕಂಥ ಮಾತುಗಳನ್ನು ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ ಬಂದಿರತಕ್ಕಂಥ ಮಾತುಗಳನ್ನು ಮೆಲುಕು ಹಾಕಿದ್ದಾರೆ. ಅವರು ಆದ ರೀತಿ ಮಾತಾಡಿಲ್ಲ, ಹಿಂಗೆ ಆಗಿತ್ತು ಅಂತಕ್ಕಂಥದ್ದು ಮೆಲುಕು ಹಾಕಿದ್ದಾರೆ. ಕೇವಲ 2004ರಲ್ಲಿ ಆಗಿರ್ತಕ್ಕಂಥ ಘಟನೆ ಮೆಲುಕು ಹಾಕಿದ್ರೆ ಅವ್ರ ಮೇಲೆ FIR ಹಾಕ್ತಾರೆ. ಅದೇ 1 ವರ್ಷದ ಹಿಂದೆ ನಮ್ಮ BJP ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು, ಚಂದು ಪಾಟೀಲರು, ಆಂದೋಲನ ಶ್ರೀಗಳು ಇವರೆಲ್ಲರಿಗೂ ಸುಪಾರಿ ಕೊಲೆ ಅಂತ ಹೇಳಿ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸ್ಲಿಕ್ಕೆ ಹಾಕಿದ್ದು ಲಿಖಿತ ರೂಪದಲ್ಲಿ ಸಿಕ್ಕಿತ್ತು. ಆವಾಗ ಎಲ್ಲರೂ ಕೂಡ ಹೋರಾಟ ಮಾಡಿದೆವು. ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ಕೇಸ್ ಇವತ್ತಿನ ತನಕ FIR ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಕೇವಲ ಯಾವನೋ ಒಬ್ಬ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಇವ್ರು ಮಾಡ್ತಾರೆ. ಮುಂದೆ ಇದೇ ಥರ ಬಿಟ್ಟರೆ ಇವ್ರ ಹೋರಾಟಗಳು ಯಶಸ್ವಿ ಆಯ್ತಪ್ಪ ಅಂದ್ರೆ ಮುಂದಿನ 2 ವರ್ಷದಲ್ಲಿ ನಮ್ಗೆ ಯಾರೂ ಇಲೆಕ್ಷನ್ಗೆ ನಿಂತರ ಆಸೆ ಬರಲ್ಲ. ನಾವೆಲ್ಲ ನಿರ್ನಾಮ ಆಗ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮ ನಾಯಕರುಗಳನ್ನ ಸದೆ ಬಡಿಬೇಕು. ಒಬ್ಬೊಬ್ಬರನ್ನ ಕೇಸ್ ಹಾಕಿ ಹತ್ತಿಕ್ಕಬೇಕು. ಅಪ್ಪು ಗೌಡ್ರಿಗೆ ಕೇಸ್ ಹಾಕಿ ಅವ್ರ ಮನ್ಯಾಗ ಕೂತ್ರಪ್ಪ ಅಂದ್ರೆ ಹೀಗೆ ಮುಂದಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಬ್ಬರಿಗೆ ನಾಯಕರಿಗೆ ಕೇಸ್ ಹಾಕಿ ಅವರನ್ನು ಮೂಲೆ ಗುಂಪು ಮಾಡಬೇಕು. ಇದೊಂದು ದೊಡ್ಡ ಷಡ್ಯಂತ್ರದ ದೊಡ್ಡ ಹುನ್ನಾರದ. ನೀವು ಏನೇ ಮಾಡಿದ್ರು ಏನೇ ತಿಪ್ಪುರ್ಲಾಗ ಹಾಕಿದ್ರು ಕೂಡ ಅಪ್ಪು ಗೌಡ್ರಾಲಿ ಇಲ್ಲಿರ್ತಕ್ಕಂಥ ಎಲ್ಲ ಅವ್ರ ಜೊತೆ ಅಭಿಮಾನಿ ಬಳಗದಲ್ಲ, ಯಾರು ಹಿಂದೆ ಸರಿತಕ್ಕಂಥ ಮಾತು ಇಲ್ಲ. ಯಾರು ಅಪ್ಪು ಗೌಡ್ರ ಜೊತೆ ಯಾವುದೇ ಸಂದರ್ಭ ಯಾವುದೇ ಕಷ್ಟ ಕಾಲ ಬಂದ್ರೂ ಅವ್ರ ಜೊತೆ ನಾವೆಲ್ಲರೂ ನಿಲ್ತೀವಿ ಅಂತಕ್ಕಂಥ ಮಾತುಗಳು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದ. ಅದೇ ರೀತಿಯಾಗಿ ಅವತ್ತೇನು 3ನೇ ತಾರೀಕು ನಮ್ಮ ಈಗ ಗೃಹ ಸಚಿವರಾದರು 3ನೇ ತಾರೀಕು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮಧ್ಯಾಹ್ನ 4 ಗಂಟೆ ಬೆಂಗಳೂರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರಾತ್ರಿ 8 ಗಂಟೆಗೆ ಕೇಸ್ ಆಗ್ತದೆ. ಅಲ್ಲಿ ಸಚಿವರು ಆದ ತಕ್ಷಣನೇ ಫೋನ್ ಹಚ್ತಾರೆ, ಒತ್ತಡ ಹಾಕ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋಗಿ ಒಂದು ಕೇಸ್ ಕೊಟ್ಟರೆ FIR ಮಾಡ್ತಾರೆ. ಅದೇ 18 ಕಿಡಿಗೇಡಿಗಳು ದತ್ತಾತ್ರೇಯ ಪಾಟೀಲ್ ರೇವ್ರವರು, ಒಬ್ಬರು ಮಾಜಿ ಶಾಸಕರು, ಮಾಜಿ KKRDB ಅಧ್ಯಕ್ಷರು, ಅವ್ರ ವಿರುದ್ಧ ಅವಹೇಳನಕಾರಿ ಮಾತಾಡ್ತಾರೆ. ನೀವು ಹೊರಗೆ ಬಂದು ನೋಡು, ನಿನ್ನನ್ನು ಹೊಡಿತೀವಿ, ನಿನ್ನನ್ನು ಮುಗಿಸ್ತೀವಿ, ಅವಾಚ್ಯ ಶಬ್ದಗಳಿಂದ ಹೊಲಸೊಲಸು ಬೈತಾರ ಅಂತ 18 ಕಿಡಿಗೇಡಿಗಳಿಗೆ ಪ್ರೂಫ್ ಸಮೇತ. ಇವತ್ತಿನ ದಿವಸ ನಮ್ಮ ಹಿಂದೂ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದ ದಿವಂಗತ ಚಂದ್ರಶೇಖರ ಪಾಟೀಲ್ ಅವರ ಪುತ್ರ ಅಪ್ಪುಗೌಡರು ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ KKRDBಯ ಮಾಜಿ ಅಧ್ಯಕ್ಷರು ಮೊನ್ನೆ 1ನೇ ತಾರೀಕಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಬಂದಾಗ ಹಲವು ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಏನು ಹಿಂದೆ 22 ವರ್ಷದ ಹಿಂದೆ ಕಮರುಲ್ ಇಸ್ಲಾಂ ಅವರು ಒಂದು ಕಲಬುರಗಿ ಜಿಲ್ಲೆಯ ಒಂದು ಛೋಟಾ ಪಾಕಿಸ್ತಾನ ಮಾಡ್ತೀವಂಥೇಳಿ ಅದೇ ವಿಷಯವನ್ನು ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂತಕ್ಕಂಥ ದತ್ತಾತ್ರೇಯ ಪಾಟೀಲ್ ಅವರು ಒಂದು ಸಭೆಯಲ್ಲಿ ಹೇಳಿರ್ತಕ್ಕಂಥ ಅದೇ ಮಾತು ಏನಂತ ಹೇಳಿದ್ರು, ಬರೀ ಮೆಲುಕು ಆಡ್ಸಿದ್ರು ಹಿಂಗೆ ಅಂಥೇಳಿ. ಸಹಜದ ಯಾರಾದ್ರೂ ಹಿಂದೂ ನಮ್ಮ ಪಕ್ಷಕ್ಕೆ ಆಗಲಿ ನಮ್ಮ ಹಿಂದೂ ಜನರಿಗೆ ಆಗಲಿ ನಮ್ಮ ಹಿಂದುತ್ವ ಪರವಾಗಿ ಯಾರೇ ಇರಲಿ ಇವತ್ತಿನ ದಿವಸ ಅವ್ರ ಪರವಾಗಿ ನಾವು ಇದ್ದೀವಿ ಅಂಥೇಳಿ ಸ್ಟೇಜ್ ಮೇಲೆ ಹೇಳಿದ್ದಕ್ಕಾಗಿ ಕೆಲವು ಕಿಡಿಗೇಡಿಗಳು ಏನದ ಅವ್ರ ಮೇಲೆ ಸುಳ್ಳೆ FIR ದಾಖಲೆ ಮಾಡಿದ್ರು. ಏನಂತ ಅಪ್ಪುಗೌಡ ಹಿಂಗೆ ಹೇಳ್ಯಾರಂತ. ಅದು ಹೇಳಿದನು ಖರೇನೇ ಅದ. ಕೆಲವು ನಮ್ಮ BJP ನಾಯಕರಲ್ಲಿ ಅವರು ಮಾತಾಡಿರ್ತಕ್ಕಂಥ ಅವರು ಕೆಲವು ಸಾಕ್ಷಿಗಳು ಪುರಾವೆಗಳನ್ನು ಇಟ್ಕೊಂಡಿದ್ದಾರೆ ಭದ್ರವಾಗಿ. ಇದೇನದ ನಮ್ಮ ಹಿಂದೂ ಹುಲಿಯಾಗಿರ್ತಕ್ಕಂಥ ಅಪ್ಪುಗೌಡರ ಮೇಲೆ ಇದು ವೈಯಕ್ತಿಕ ಅಂತ ಹೇಳ್ತೀನಿ ನಾ. ವೈಯಕ್ತಿಕ ಅವರು ಬೆಳೆದು ನಿಂತು ಅವ್ರು ಬೆಳೆದು ಬಂದ ದಾರಿ ಅವ್ರದ್ದು ಮಾಡ್ತಕ್ಕಂಥ ಸಾಧನೆಗಳು ಇವ್ರಿಗೆ ಆಗಬರ್ಲಾರ ಮಟ್ಟಿಗೆ ಇವರೇನದ ಕೆಲವು ಕಿಡಿಗೇಡಿಗಳು ಮುಸ್ಲಿಮ ಬಾಂಧವರು ಅಂತಂದ್ರೆ ಎಲ್ಲರಿಗೆ ಅಂತಲ್ಲ, ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಹೊಲಸು ದಂಧ ಏನದ ಇದು ಕೇಸ್ ಹಾಕ್ಯಾರಲ್ಲ, ಅದು FIR ವಾಪಸ್ ತಕ್ಕೊಳ್ಳೋ ಅಲ್ಲಿವರೆಗೂ ನಮ್ಮ ಹಿಂದೂ ಪರವಾಗಿ ನಾನು ಹೇಳ್ತೀನಿ, ಅಲ್ಲಿವರೆಗೆ ಅವರು ಎಲ್ಲಿ ತನಕ ಅವ್ರು ಕೇಸ್ ತಕ್ಕೊಳ್ಳಲ್ಲ ಅಲ್ಲಿವರೆಗೆ ಇದು ಹೋರಾಟ ಇದ್ದಿದ್ದೇ ಇದು. ಯಾಕಂದ್ರೆ